ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮತ್ತೆ ಮಳೆಯ ಅಬ್ಬರ ಶುರುವಾಗಿರುವಂತದ್ದು ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಘಟಪ್ರಭಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ನಾನೀಗ ಘಟಪ್ರಭಾ ನದಿಯ ತಟದಲ್ಲೇ ಇರುವಂತದ್ದು. ಸದ್ಯ ಈಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಎಷ್ಟರ ಮಟ್ಟಿಗೆ ಅಲ್ಲಿ ನೀರು ಹರಿದು ಬರ್ತಾ ಇದೆ ಅನ್ನುವಂಥದ್ದು. ಬಹುತೇಕ ಈಗೇನು ತೋರಿಸ್ತಾ ಇದ್ದೇನೆ ಇದು ಘಟಪ್ರಭಾ ನದಿ ಹೊರಭಾಗದಲ್ಲಿನ ದೃಶ್ಯಗಳು. ಸದ್ಯ ಈಗ ಕಂಪ್ಲೀಟ್ ಆಗಿ ಜಮೀನುಗಳು ಸೇರಿದಂತೆ ಎಲ್ಲವೂ ಕೂಡ ಇಲ್ಲಿ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಮರಗಿಡಗಳು ಸೇರಿದಂತೆ ಆ ಪ್ರದೇಶ ಏನಿತ್ತು ಅದು ಜಮೀನಾಗಿತ್ತು. ಸೊ ಆ ಒಂದು ಪ್ರದೇಶ ಇದೀಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಅದರ ಜೊತೆಗೆ ಇನ್ನೂ ಕೂಡ ಈ ಒಂದು ಘಟಪ್ರಭಾ ನದಿಗೆ ಸದ್ಯ ಈಗ 5,000 ಕ್ಯೂಸೆಕ್ನಷ್ಟು ಒಳಹರಿವಿರುವಂಥ ಕಾರಣಕ್ಕಾಗಿ ಈ ಘಟಪ್ರಭಾ ನದಿಗೆ ಅಡ್ಡಲಾಗಿ ಹಿಡ್ಕಲ್ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಆ ಒಂದು ಜಲಾಶಯ 51 ಕೆಪಾಸಿಟಿ TMC ಸಾಮರ್ಥ್ಯದ ಕೆಪಾಸಿಟಿ ಇರುವಂಥ ಜಲಾಶಯ ಆಗಿರುವಂಥದ್ದು. ಅದು ಕೂಡ ಈಗ ಕಂಪ್ಲೀಟ್ ಆಗಿ ಭರ್ತಿ ಆಗಿರುವಂಥ ಕಾರಣಕ್ಕಾಗಿ 5,000 ಕ್ಯೂಸೆಕ್ ನೀರನ್ನು ಹೊರ ಬಿಡಲಾಗ್ತಾ ಇರುವಂಥದ್ದು. ಈಗೇನು ತೋರಿಸ್ತಾ ಇದ್ದೇನೆ ಇದು ಪಶ್ಚಿಮ ಘಟ್ಟ ಭಾಗದಿಂದ ನೀರು ಹರಿದು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಬಹುತೇಕ ಒಂದು ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದನ್ನು ಕೂಡ ನೋಡಬಹುದಾಗಿದೆ. ಇದು ಘಟಪ್ರಭಾ ನದಿಯ ಒಂದು ಹರಿದು ಬರುವಂತಹ ದೃಶ್ಯಾವಳಿಗಳ ಪ್ರದೇಶ ಏನಿದೆ ಅಲ್ಲಿ ಈ ಒಂದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಹುಟ್ಟಿ ಹರಿಯುವಂಥ ನದಿ ಇದಾಗಿರುವಂಥ ಕಾರಣಕ್ಕಾಗಿ ಅಪಾರ ಪ್ರಮಾಣದಲ್ಲಿ ಆ ಪ್ರದೇಶದಲ್ಲಿ ನೀರು ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಮತ್ತೆ ಹಿಡ್ಕಲ್ ಜಲಾಶಯದಿಂದ 5,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಇಲ್ಲಿ ಒಳಹರಿವು ಹೆಚ್ಚಾದಂತೆ ಹೊರಹರಿವು ಕೂಡ ಕ್ರಮೇಣ ಏರಿಕೆಯನ್ನು ಮಾಡಲಾಗತ್ತೆ. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಈ ಘಟಪ್ರಭಾ ನದಿ ಅಕ್ಕಪಕ್ಕದ ಗ್ರಾಮಗಳಿಗೆ ಮತ್ತೆ ಪ್ರವಾಹದ ಭೀತಿ ಇದೀಗ ಶುರುವಾಗಿರುವಂಥದ್ದು. ಅದರ ಜೊತೆಗೆ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಈಗಾಗಲೇ ಏನು ಮುಳುಗಡೆಯಾಗಿದ್ದಂತಹ ಪ್ರದೇಶಗಳಿದ್ವು ಆ ಒಂದು ಪ್ರದೇಶ ಮತ್ತೆ ಇದೀಗ 2ನೇ ಬಾರಿಗೆ ಮುಳುಗಡೆ ಆಗಿರುವಂಥದ್ದು. ಒಟ್ಟಾರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಘಟಪ್ರಭಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಬಹುತೇಕ ಬೆಳಗಾವಿ ಜಿಲ್ಲೆ ಎಲ್ಲ ಜಲಾಶಯಗಳು ಭರ್ತಿಯಾಗಿದ್ದಾವೆ. ಇನ್ನೇನು ಮಳೆ ಆಗಿದ್ದೇ ಆದರೆ ಬಹುತೇಕ ಅದು ಪ್ರವಾಹಕ್ಕೆ ತುತ್ತು ಮಾಡಿಕೊಡುವಂತಹ ಪರಿಸ್ಥಿತಿ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ಜನರು ಮಳೆ ನಿಂತರೆ ಸಾಕಪ್ಪ ಅನ್ನುವಂಥ ಪ್ರಾರ್ಥನೆ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.